ಜೈ ಶ್ರೀರಾಮ್. ಹಲೋ ಎವ್ರಿಬಾಡಿ. ಇವತ್ತು ಏನಪ್ಪ ಅಂದರೆ ದೊಡ್ಡಬಳ್ಳಾಪುರದಿಂದ ನನಗೆ ಬಾಲ್ಕಿ, ಗುಲ್ಬರ್ಗ ಹತ್ರ ಬಾಲ್ಕಿ ಅಲ್ಲಿ ನೋಡಿದೆ. ಇದು ನಮ್ಮೂರು ಚಿಕ್ಕಳ್ಳಿ. ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಲೋಡಿಂಗ್ ಹೋಗ್ಬೇಕು ದೊಡ್ಡಬಳ್ಳಾಪುರಕ್ಕೆ. ತುಮಕೂರು ಹತ್ರ ನಾನು ಬರ್ತಾಯಿದ್ದೆ. ಇಲ್ಲಿ ನಮ್ಮ ವಿನಿ ಸಿಕ್ದ, ಅಂದರೆ ನಮ್ಮ ಬಾಮ ಇದಾಗಬೇಕು. ನಾನು ಬರೋದಕ್ಕೂ ಅವ್ನು ಬರೋದಕ್ಕೂ ಸೇಮ್ ಟೈಮ್ ಆಗಿತ್ತು. ಅವ್ನು ಟ್ರ್ಯಾಕ್ಟ್ರಲ್ಲಿ ಬರ್ತಾಯಿದ್ದ. ಸರಿ ಅಂತ ಬಂದು ಇಲ್ಲಿ ನಮ್ಮೂರ ಹತ್ರ ಸೈಡ್ಗೆ ಹಾಕಿ ಅವನನ್ನು ಮಾತಾಡಿಸ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಅರ್ಜೆಂಟಾಗಿ ಲೋಡಿಂಗ್ ಹೋಗಬೇಕಿತ್ತು. ಸ್ವಲ್ಪ ಸ್ಪೀಡಲ್ಲಿದ್ದೆ, ಬಟ್ ಅವ್ನು ನೋಡಿದ್ದು ಖುಷಿ ಆಯಿತು. ಸರಿ, 1-2 ನಿಮಿಷ ಮಾತಾಡಿಸ್ಕೊಂಡು ಹೋಗೋಣ ಅಂತ ಗಾಡಿ ನಿಲ್ಲಿಸಿದೆ. ಅವನು ಫುಲ್ ಖುಷಿ ಆದ. ಸೊ ಅವನು ಮಾತಾಡಿಸ್ಕೊಂಡು ಸೀದಾ ಬಂದೆ. ಲೋಡ್ ಮಾಡಿಕೊಂಡು ಹೈದ್ರಾಬಾದ್ ಹತ್ರ ಬಂದೆ. ಹೈದ್ರಾಬಾದ್ ಹತ್ರ ಬಂದೆ. ಇಲ್ಲೊಂದು ಹೊಸದಾಗಿ ಒಂದು ಹೋಟ್ಲು, ರಾಜ್ ಫ್ಯಾಮಿಲಿ ಡಾಬಾ ಆ್ಯಂಡ್ ರೆಸ್ಟೋರೆಂಟ್, ಹೈದ್ರಾಬಾದಿಂದ ಟುವರ್ಡ್ಸ್ ಬಾಲ್ಕಿ. ಇದು ಬಾಲ್ಕಿ ಕರ್ನಾಟಕಕ್ಕೆ ಬರೋ ರೂಟಲ್ಲಿದೆ ಇದು ಹೋಟ್ಲು, ಡಾಬಾ. ಚೆನ್ನಾಗಿತ್ತು ಗಾಡಿ ನಿಲ್ಸೋಕ್ಕೆ. ನಾವು ಇದೇ ಮೆಟೀರಿಯಲ್ ತೊಗೊಂಬಂದಿದ್ದು ಕ್ರೇನು. ಸೊ ಇದು ನೋಡ್ತಾ ಇದ್ದೀರಾ, ವೀಲೆಲ್ಲ ಬಿಚ್ಚಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಟವರ್ ಕ್ರೇನ್ ಅಂತ ಕರೀತಾರೆ. ಕನ್ಸ್ಟ್ರಕ್ಷನಲ್ಲಿ ಯೂಸ್ ಆಗುತ್ತೆ ಇದು ಕ್ರೇನ್. ಆ್ಯಕ್ಚುಲಿ ಅಪ್ ಟು 4 to 5 ಟನ್ ತನಕ ಎತ್ತುತ್ತೆ ಅಂತ ಹೇಳಿದರು ಆಪ್ರೇಟ್ರು. ಸೊ ಅದನ್ನ ಅನ್ಲೋಡ್ ಮಾಡಿಬಿಟ್ಟು ಸೀದಾ ಹೊರಡೋಣ ಅಂತ ಗುಲ್ಬರ್ಗಕ್ಕೆ ಬಂದೆ. ಗುಲ್ಬರ್ಗದಿಂದ ಸ್ಟೀಲ್ ಲೋಡ್ ಆಯಿತು ಮೈಸೂರಿಗೆ. ಸ್ಟೀಲ್ ಲೋಡ್ 40 ಟನ್ ಹಾಕ್ಕೊಂಡು ಸೀದಾ ಬಂದೆ. ಬರಬೇಕಾದ್ರೆ ಇಳಿಕಲ್ ಹತ್ತತ್ರ ಅನ್ಕೋತೀನಿ, ಆನೇಕಲ್ ಮಳೆ. ಸೊ ಇದು ಆ್ಯಕ್ಚುಲಿ ನ್ಯೂಸಲ್ಲೆಲ್ಲ ಬಂದಿತ್ತು ಅವತ್ತು. ಆನೇಕಲ್ ಮಳೆ ಬೀಳ್ತಾಯಿತ್ತು. ನಾನು ತುಂಬ ವರ್ಷ ಚಿಕ್ಕವನಾಗಿದ್ದಾಗ ನೋಡಿದ್ದು ಆನೇಕಲ್ ಮಳೆ. ಈಗಲೇ ನೋಡಿದ್ದು ಮತ್ತೆ ನೋಡಿ ಎಷ್ಟು ನೀಟಾಗಿ ಐಸ್ ಬೀಳ್ತಾಯಿದೆ ಅಂದರೆ, ಇದೇನಾದರೂ ಇನ್ನೂ ದಪ್ಪ ಇತ್ತು, ಬಟ್ ಕೈಲಿ ಹಿಡ್ಕೊತಾ ಇದ್ದಿದ್ದ ತಕ್ಷಣ ಬೇಗ ಕರಗೋಯ್ತು. ಬೈಕಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು, ಇದೇನಾದರೂ ತಲೆ ಮೇಲೆ ಬಿದ್ದರೆ ಸರಿಯಾಗಿ ಏಟಾಗುತ್ತೆ. ಸೊ ಆ ಥರ ಇತ್ತು ಸೀನ್ ಇಲ್ಲಿ. ಸೊ ಈ ಅಂಕಲ್ ಯಾರೋ ಬಂದು ನನ್ನ ಲಾರಿ ಹತ್ರ ನಿಂತ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಬಟ್ ಆದರೆ ಆಗಲಿಲ್ಲ. ಏಕೆಂದರೆ ಸಖತ್ ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅದು ಎಷ್ಟು ಜೋರಾಗಿ ಅಂದರೆ, ಒಂದು ರಾಶಿ ಕಲ್ಲುಗಳನ್ನ ತೆಗೆದು ಎಸೆದ್ರೆ ಹೆಂಗೆ ಬೀಳುತ್ತೋ ಹಾಗೆ ಭಯಂಕರ. ರೋಡಲ್ಲಿ ಓಡಾಡೋರೇ ಸ್ಟಾಪ್ ಆಗೋದ್ರು, ಆ ಥರ ಬೀಳ್ತಾಯಿತ್ತು. ಆದರೂ ಕೆಲವರು ಮಂಡ್ರು ಓಡಾಡ್ತಾನೇ ಇದ್ದಾರೆ. ಬುಲ್ಡೆ ಗಿಲ್ಡೆ ಓಪನ್ ಆದರೆ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಆ ಥರ ಇತ್ತು ಸೀನು. ಇದೆಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ನೋಡಿದೆ. 40 ಟನ್ ಲೋಡ್ ಹಾಕಿದ್ದೆ. ಟೈರ್ ಚೇಂಜ್ ಮಾಡಿಸಿದ್ದೆ ಆ್ಯಕ್ಚುಲಿ 75,000 ಖರ್ಚು ಮಾಡಿ. ಸೊ ಹೀಟ್ ಆಗಿತ್ತು ಟೈರು, ಸಾದಾ ಟೈರ್ ಹಾಕ್ಸಿಬಿಟ್ಟಿದ್ದೆ. ಸೊ ಅದು ಟೈರ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫುಲ್ ಆನೇಕಲ್ ಮಳೆ. ಇದು ಯಾವುದೋ ಇಳಿಕಲ್ಲು ಮತ್ತು ಗುಲ್ಬರ್ಗ ಈ ಸೈಡೆಲ್ಲ ಫುಲ್ಲು ಮಳೆ. ಆನೇಕಲ್ ಮಳೆನೇ ಜೋರು. ಗಾಜ್ ಮೇಲೆ ಹೆಂಗೆ ಬೀಳ್ತಾಯಿದೆ, ಪಟ 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 ಅಂತ ಬೀಳ್ತಾಯಿದೆ. ಯಾಮಾರ ಗ್ಲಾಸ್ ಏನೋ ಹೊಡೆದು ಹೋದರೆ ಹೋಯ್ತು, ಸೀದ ಕಲ್ಲು ಒಳಗೆ ಬರೋದು. ಸೊ ನಾನು ನೋಡೋಣ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ನೋಡಿದೆ. ನಿಂತಿದ್ರು ಕಲ್ಲು ಬೀಳ್ತಾನೆ ಇತ್ತು. ನೋಡೋಣ, ಹೋಗೇ ಬಿಡೋಣ ಅಂತ. ಹೆಂಗಿದ್ರು ಟೈರ್ ತಣ್ಣಗಾಗಿತ್ತು. ಇನ್ನು ಮೈಸೂರು ತನಕ ಹೋಗ್ಬೇಕಿತ್ತು, ಗುಲ್ಬರ್ಗದಿಂದ ಮೈಸೂರು. ಸೊ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಬಂದೆ. ನೋಡ್ತಾ ಇದ್ದೀರಾ ರೋಡ್. ಇದೇನಪ್ಪ ಅಂದರೆ ಇದೆಲ್ಲ ಆನೇಕಲ್ಲು ರೋಡ್ ಸೈಡಲ್ಲಿ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಇವಾಗ ಏನೋ ಹೂವು ಬಿದ್ದಂಗೆ ಬಿದ್ದಿದೆ, ಆನೇಕಲ್ ಅದು ಆ್ಯಕ್ಚುಲಿ. ಹಂಗೆ ಬರ್ತಾಯಿದೆ. ಇದು ಆ್ಯಕ್ಚುಲಿ ಇದು ತಂಗಡ್ಗಿ ಅಂತ. ಸೊ ವ್ಯೂ ಮಾತ್ರ ಸೂಪರ್ ಆಗಿತ್ತು ಈವ್ನಿಂಗು. ಅದಕ್ಕೆ ಒಂದು ವಿಡಿಯೋ ಮಾಡಿದೆ. ಕೃಷ್ಣಾ ನದಿ, ಆ್ಯಕ್ಚುಲಿ ಕೃಷ್ಣಾ ನದಿ
ಸೂಪರ್ ವ್ಯೂ ಮಾತ್ರ ಅಲ್ಟಿಮೇಟು. ಸಂಜೆ ಆಗ್ತಾಯಿತ್ತು, ಆ ಕಡೆ ಮಳೆ ಬರ್ತಾಯಿದೆ, ಈ ಕಡೆ ಒಳ್ಳೆ ವ್ಯೂ ಇದೆ ಮಾತ್ರ. ಸೊ ಹಿಂಗಿದೆ ಸೀನು, ಮಸ್ತ್ ವ್ಯೂ ಇತ್ತು ಮಾತ್ರ, ಎಂಜಾಯ್ ಮಾಡಿದೆ. ಸೊ ಇದನ್ನು ಸೀದಾ ಮೈಸೂರಿಗೆ ತೊಗೊಂಡೋಗಿ ಸ್ಟೀಲ್ ಅನ್ಲೋಡ್ ಮಾಡಬೇಕು ಫಟಾಫಟ್ ಅಂತ. ಅರ್ಜೆಂಟ್ ಇದೆ, ತುಂಬ ದಿವಸದಿಂದ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಬ್ಯಾಕ್ ಟು ಬ್ಯಾಕು ಕಂಟಿನ್ಯೂಸ್ ಲೋಡ್ ಹೊಡಿಬೇಕು, ಯಾಕೆಂದರೆ ಟಯರ್ ಹಾಕ್ಸಿದ್ದೀನಿ. ಸೊ ಅದಕ್ಕೋಸ್ಕರ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.